ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಾವ್ಯ ಎಜುಕೇಷನ್ ಟ್ಯುಟೋರಿಯಲ್ ಚಾನಲ್. ಇವತ್ತು ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದು ಡೆಫಿನೇಷನ್ ಏನು ಅಂತ ಕಂಪ್ಲೀಟಾಗಿ ನಾವಿವತ್ತು ತಿಳ್ಕೊಳ್ಳೋಣ. ಫಸ್ಟ್ ನಾವು ಹ್ಯೂಮನ್ ರಿಸೋರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು ಅಂತ ಗೊತ್ತು. ಮ್ಯಾನೇಜ್ಮೆಂಟ್ ಅಂದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಪಿಂಗ್, ಡೈರೆಕ್ಟಿಂಗ್, ಕಂಟ್ರೋಲ್, ಇದನ್ನೆಲ್ಲ ಏನಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಹ್ಯೂಮನ್ ರಿಸೋರ್ಸ್ ಅಂದರೆ ಏನು? ಹ್ಯೂಮನ್ ರಿಸೋರ್ಸ್ ಅಂದರೆ ದ ಪೀಪಲ್ ಹೂ ವರ್ಕ್ ಇನ್ ದ ಆರ್ಗನೈಸೇಷನ್, ದೇ ಆರ್ ಕಾಲ್ಡ್ ಆಸ್ ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೀವಿ. ಏನಪ್ಪ ಅಂದರೆ ಒಂದು ಆರ್ಗನೈಸೇಷನಲ್ಲಿ ಎಷ್ಟೊಂದು ಜನ ಎಂಪ್ಲಾಯೀಸ್ಗಳಾಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್, ಇವರೆಲ್ಲ ವರ್ಕ್ ಮಾಡ್ತಿರ್ತಾರೆ. ಇವ್ರನ್ನೆಲ್ಲ ಏನಂತ ಕರಿತೀವಿ? ಹ್ಯೂಮನ್ ರಿಸೋರ್ಸ್ ಅಂತ ಹೇಳಿ ಕರಿತೀವಿ. ಇವರೆಲ್ಲ ಅಸೆಟ್ ಆಫ್ ದ ಕಂಪನಿ. ಹ್ಯೂಮನ್ ರಿಸೋರ್ಸ್ ಏನೇನು ಇದ್ದಾರೆ ಇವರೆಲ್ಲ ಅಸೆಟ್ ಆಫ್ ದ ಕಂಪನಿ ಅಂತ ಹೇಳಿ ಹೇಳ್ತೀವಿ. ಇವಾಗ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಮೀನಿಂಗ್ ನೋಡೋಣ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೀನ್ಸ್ ದ ಪ್ರೋಸೆಸ್ ಆಫ್ ಅಕಾಂಪ್ಲಿಷಿಂಗ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಬೈ ಅಕ್ವೈರಿಂಗ್, ರಿಟೈನಿಂಗ್, ಡೆವಲಪಿಂಗ್, ಟರ್ಮಿನೇಟಿಂಗ್ ಆ್ಯಂಡ್ ಪ್ರಾಪರ್ಲಿ ಯೂಸಿಂಗ್ ದ ಹ್ಯೂಮನ್ ರಿಸೋರ್ಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಅಂದರೆ ಸ್ಟೆಪ್ ಬೈ ಸ್ಟೆಪ್. ಪ್ರತಿಯೊಂದು ಮ್ಯಾನೇಜ್ಮೆಂಟು ಕೆಲವೊಂದು ಫಂಕ್ಷನ್ಸ್ಗಳನ್ನ, ಪ್ರೋಸೆಸ್ನ ಫಾಲೋ ಮಾಡಲೇಬೇಕಾಗತ್ತೆ. ಸರಿನಾ? ಏನಕ್ಕೆ ಅವ್ರು ಫಾಲೋ ಮಾಡಬೇಕು? ಆ ಫಂಕ್ಷನ್ಸ್ ಆಗಿರ್ಬೋದು, ಅವ್ರ ಪ್ರೋಸೆಸ್ ಏನಕ್ಕಪ್ಪ ಅವರು ಈ ಪ್ರೋಸೆಸ್ಗಳನ್ನ ಫಾಲೋ ಮಾಡ್ತಾರೆ ಅಂದರೆ ಟು ಅಕಾಂಪ್ಲಿಷ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಅಂದರೆ ಆರ್ಗನೈಸೇಷನಲ್ಲಿ ಅದರದ್ದೇ ಆದಂಥ ಸೆಟ್ ಆಫ್ ಗೋಲ್ಸ್ ಇರುತ್ತೆ. ಆ ಗೋಲ್ಸ್ನ ಅವರು ಅಚೀವ್ ಮಾಡಲಿಕ್ಕೋಸ್ಕರ ಈ ಪ್ರೋಸೆಸ್ಗಳನ್ನ ಅವರು ಫಾಲೋ ಮಾಡ್ತಾರೆ. ಯಾವುದರಿಂದ ಅವರು ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ಅಚೀವ್ ಮಾಡ್ತಾರೆ, ಹೇಗೆ ಅಚೀವ್ ಮಾಡ್ತಾರೆ ಅಂತ ನೋಡೋಣ. ಒನ್ ಬೈ ಅಕ್ವೈರಿಂಗ್ ಅಂದರೆ ಟು ಗೆಟ್ ಆರ್ ಒಬ್ಟೈನ್. ಇಲ್ಲಿ HRM ಏನು ಮಾಡ್ತಾರೆ ಅಂದರೆ ಸೆಲೆಕ್ಟಿಂಗ್ ದಿ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಕರೆಕ್ಟಾದ ವ್ಯಕ್ತಿನ ಕರೆಕ್ಟಾದ ಕೆಲಸಕ್ಕೆ ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ, ಅವ್ನು ವರ್ಕ್ ಮಾಡಲ್ಲ. ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ SSLC ಓದಿರ್ತಾನೆ, ಅವ್ನಿಗೆ ಯಾವುದೇ ಥರ ಮ್ಯಾನೇಜ್ಮೆಂಟ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಅವ್ನಿಗೇನು ಗೊತ್ತೂ ಇಲ್ಲ. ಅಂಥವನ್ನ ತೊಗೊಂಡೋಗಿ ನಾನು ಮ್ಯಾನೇಜ್ಮೆಂಟ್ ಮಾಡು ಅಂತ ಬಿಟ್ಟರೆ ಅವ್ನು ಮಾಡ್ತಾನೆ? ಇಲ್ಲ, ಅಫ್ಕೋರ್ಸ್ ಅವ್ನು ಮಾಡಲ್ಲ. ಸೊ ಅದಕ್ಕೆ ಅವ್ನು SSLC ಮಾಡಿದ್ದಾನೆ, ಅವ್ನ ಕ್ವಾಲಿಫಿಕೇಷನ್ ಏನು, ಅವ್ನಿಗೇನು ಗೊತ್ತು, ಅದ್ರ ಬೇಸಸ್ ಮೇಲೆ ನಾನು ಅವ್ನಿಗೆ ಕೆಲಸ ಕೊಟ್ಟೆ, ಅವ್ನು ತುಂಬ ಚೆನ್ನಾಗೇ ಮಾಡ್ತಾನೆ. ಇಲ್ಲಾಂದರೆ ಆ ಕೆಲಸನ ಅವನು ಮಾಡಲ್ಲ. ನೆಕ್ಸ್ಟ್ ಒನ್, ರಿಟೈನಿಂಗ್ ಅಂತ ಅಂದರೆ ಹೋಲ್ಡಿಂಗ್ ದ ಪರ್ಸನ್, ಮೇಕಿಂಗ್ ದ ಪರ್ಸನ್ ಟು ಆರ್ಗನೈಸೇಷನ್ ಆ್ಯಂಡ್ ಗೆಟಿಂಗ್ ದ ವರ್ಕ್ ಫ್ರಮ್ ದ ಪರ್ಸನ್. ಅಂದರೆ ಅವರಿಂದ ನಾವು ಚೆನ್ನಾಗಿ ಕೆಲಸನ ಮಾಡಿಸ್ಕೋಬೇಕು, ಆಯಿತಾ? ಮತ್ತು ಅವರು ಆರ್ಗನೈಸೇಷನ್ನ ಬಿಟ್ಟೋಗ್ದಲ್ಲೇ ಇರೋ ಥರ ನೋಡ್ಕೋಬೇಕು ಎಂಪ್ಲಾಯೀಸ್ಗಳನ್ನ. ಯಾಕೆ ಅಂದರೆ ಇವಾಗ ಆರ್ಗನೈಸೇಷನಿಂದ ಅವ್ರು ಬಿಟ್ಟೋದ್ರು, ಆಯಿತಾ, 1 ತಿಂಗಳು ಕೆಲಸ ಮಾಡ್ತಾರೆ, ಬಿಟ್ಟೋಗ್ತಾರೆ, ಮತ್ತೆ ಇನ್ನೊಬ್ಬರು ಬರ್ತಾರೆ, ನಾವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ನಮಗೆ ಲಾಸ್ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಆದಷ್ಟು ಎಂಪ್ಲಾಯೀಸ್ಗಳಿಗೆ ನಾವು ಮೋಟಿವೇಟ್ ಮಾಡ್ತಿರಬೇಕು, ಅವರಿಗೆ ಪ್ರಾಪರ್ ಡೈರೆಕ್ಷನ್ನ ಕೊಡ್ತಿರಬೇಕು, ಅವ್ರನ್ನ ಸ್ಯಾಟಿಸ್ಫೈ ಮಾಡ್ತಿರಬೇಕು. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಅಂತ ಅಂದರೆ ನಾವು ಎಂಪ್ಲಾಯೀಸ್ಗಳಿಗೆ ಪ್ರಾಪರಾಗಿ ಟ್ರೈನಿಂಗ್ನ ಕೊಡಬೇಕು ಮತ್ತು ಅವ್ರನ್ನ ಎಜುಕೇಟ್ ಮಾಡಬೇಕು. ಇದರಿಂದ ಏನಾಗುತ್ತಪ್ಪ ಅಂದರೆ ಎಂಪ್ಲಾಯಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಅವ್ನು ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾನೆ, ಅವ್ನ ಕರಿಯರ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಆರ್ಗನೈಸೇಷನು ಸಹ ಡೆವಲಪ್ ಆಗ್ತಾ ಹೋಗುತ್ತೆ. ಒನ್, ಟರ್ಮಿನೇಟಿಂಗ್ ಅಂತ ಅಂದರೆ ಏನಪ್ಪ ಅಂದರೆ ಇವಾಗ ಒಬ್ಬ ಎಂಪ್ಲಾಯ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತ ಅಂದರೆ ನಾವು ಅವ್ರನ್ನ ಏನು ಮಾಡಬೇಕು, ತೆಗ್ದಾಕಬೇಕಾಗುತ್ತೆ, ಅವ್ರನ್ನ ಕೆಲಸದಿಂದ ತೆಗ್ದಾಕ್ಬಿಡ್ಬೇಕು. ಸೊ ಟರ್ಮಿನೇಟಿಂಗ್ ಅಂತ ಅಂದರೆ ಸೆಂಡಿಂಗ್ ದ ಪರ್ಸನ್ ಔಟ್ ಫ್ರಮ್ ದ ಆರ್ಗನೈಸೇಷನ್ ಇಫ್ ಈ ಈಸ್ ನಾಟ್ ಡೂಯಿಂಗ್ ದ ವರ್ಕ್ ಕರೆಕ್ಟ್ಲಿ. ದೆನ್ ಲಾಸ್ಟ್ ಒನ್, ಪ್ರಾಪರ್ಲಿ ಯೂಸಿಂಗ್ ದ ಹ್ಯೂಮನ್ ರಿಸೋರ್ಸಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಅಂದರೆ ಮೊದಲೇ ಹೇಳಿದೆ ನಾನು, ಹ್ಯೂಮನ್ ರಿಸೋರ್ಸಸ್ ಅನ್ನೋದು ಕಂಪನಿಗೆ ಒಂದು ದೊಡ್ಡ ಅಸೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಕಂಪನಿ ಲಾಂಗ್ ಟರ್ಮ್ ಆಗಿ ಅದು ರನ್ ಆಗಬೇಕು ಅಂತ ಅಂದರೆ ಅದು ಹ್ಯೂಮನ್ ರಿಸೋರ್ಸಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಆವಾಗ ಕಂಪನಿ ಲಾಂಗ್ ಟರ್ಮಲ್ಲಿ ರನ್ ಆಗ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೀನಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಂದು ಡೆಫಿನೇಷನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇನ್ನೂ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.